ಇದು ಅಪರೂಪದಲ್ಲೇ ಅಪರೂಪವಾದ ಮರ ಕೃಷಿ. ಇದಕ್ಕೆ ನಡೆಯುತ್ತೆ ಕೃತಕ ಗರ್ಭಧಾರಣೆಯಂತ ಪ್ರಯೋಗ. ಮುಖ್ಯ ಬೆಳೆಗೂ ಸೈ, ಉಪ ಬೆಳೆಗೂ ಸೈ. ಗೊಬ್ಬರದ ಹಂಗಿಲ್ಲ, ಕೆಮಿಕಲ್ ಸ್ಪ್ರೇ ಖರ್ಚಿಲ್ಲ. ಪ್ರಾಣಿಗಳು ತಿನ್ನಲ್ಲ, ಕಳ್ಳರು ಕೈ ಹಾಕಲ್ಲ. 1 ಎಕರೆಗೆ ಸಿಗುತ್ತೆ 1 ಕೋಟಿ ಲಾಭ. ಕಾನನ ಮರ, ನಿಗೂಢ ಕೃಷಿ. ನಮಸ್ಕಾರ, ಮೈಕ್ರೋಬಿ ಟಿವಿಗೆ ಸ್ವಾಗತ. ನಾನು ವನಿತಾ. ನಾವಿವತ್ತು ಒಂದು ಸ್ಪೆಷಲ್ ಮರದ ಬಗ್ಗೆ ಹೇಳಲು ಹೊರಟಿದ್ದೇವೆ. ಇದನ್ನು ಅನಾಯಾಸವಾಗಿ ಬೆಳೆಯಬಹುದು. ಈ ಗಿಡಕ್ಕೆ ಪ್ರಾಣಿಗಳ ಕಾಟವೂ ಇಲ್ಲ, ಕಳ್ಳರ ಕಾಟವೂ ಇಲ್ಲ. ಆದಾಯ ಮಾತ್ರ ಸೂಪರ್. ಎಕರೆಗೆ 1 ಕೋಟಿ ರೂಪಾಯಿ ಬೇಕಾದ್ರೂ ಪಡೆಯಬಹುದು. ಯಾವುದು ಆ ಮರ, ಬೆಳೆಯೋದು ಹೇಗೆ, ಬನ್ನಿ ನೋಡೋಣ. ನಾವಿಂದು ತಿಳಿಯಲು ಹೊರಟಿರುವುದು ಕಾಡಿನ ಮರ ಅಗರ್ ಕೃಷಿಯ ಬಗ್ಗೆ. ಇದು ಅಂತಿಂತ ಮರವಲ್ಲ. ಒಂದೊಂದು ಮರದಿಂದಲೂ ಲಕ್ಷ ಲಕ್ಷ ಆದಾಯ ಪಡೆಯಬಹುದು. ಅಷ್ಟಕ್ಕೂ ಈ ಅಗರ್ ಮರದ ಉತ್ಪನ್ನವನ್ನು ಯಾವುದಕ್ಕೆಲ್ಲ ಬಳಸ್ತಾರೆ ಗೊತ್ತಾ? ಇದರಿಂದ ನೈಸರ್ಗಿಕ ಸುಗಂಧ ದ್ರವ್ಯವನ್ನ ತಯಾರಿಸುತ್ತಾರೆ. ಒಮ್ಮೆ ಇದು ಮೈಗೆ ಸೋಕಿದರೆ ಕನಿಷ್ಠ 2 ದಿನವಾದ್ರೂ ಇದರ ಪರಿಮಳ ಹಾಗೆಯೇ ಇರುತ್ತದೆ. ಆಲ್ಕೋಹಾಲ್ ಮುಕ್ತವಾದ ಈ ಸುಗಂಧ ದ್ರವ್ಯಕ್ಕೆ ಅರಬ್ ದೇಶಗಳಲ್ಲಿ ಬಹು ಬೇಡಿಕೆ ಇದೆ. ಮತ್ತೊಂದೆಡೆ ಮನೆ ಮಂದಿರಗಳಲ್ಲಿ ಬಳಸುವ ಧೂಪಗಳಿಗೂ ಇದರ ಚಕ್ಕೆಯನ್ನ ಬಳಸಲಾಗುತ್ತದೆ. ಅಷ್ಟೇ ಅಲ್ಲ, ಔಷಧ ತಯಾರಿಕಾ ಕಂಪನಿಗಳು ಸಹ ಈ ಅಗರ್ ವುಡ್ ಬಳಸುತ್ತವೆ. ವಾಣಿಜ್ಯ ಬೆಳೆಯಾದ ಅಗರ್ ಕೃಷಿಕರಿಗೆ ಅತ್ಯಂತ ಲಾಭದಾಯಕ ಬೆಳೆ ಎನ್ನಬಹುದು. ಇದನ್ನು ಮುಖ್ಯ ಬೆಳೆಯಾಗಿ, ಬದು ಬೆಳೆಯಾಗಿ, ಅಂತರ ಬೆಳೆಯಾಗಿಯೂ ಬೆಳೆಯಬಹುದು. ವನಭೂಮಿ, ಇಳಿಜಾರು ಪ್ರದೇಶ, ಎಸ್ಟೇಟುಗಳಲ್ಲಿ ಬೆಳೆಯಲು ಹೇಳಿ ಮಾಡಿಸಿದ ಈ ಅಗರ್ ಮರಗಳನ್ನ ಅಡಿಕೆ ತೋಟ, ರಬ್ಬರ್ ತೋಟ, ತೆಂಗಿನ ತೋಟಗಳಲ್ಲಿ ಸಹ ಸಲೀಸಾಗಿ ಬೆಳೆಯಬಹುದು. ಮರಗಳು ಉದ್ದವಾದ ನಂತರ ಇದಕ್ಕೆ ಕಾಳು ಮೆಣಸನ್ನು ಹಬ್ಬಿಸಬಹುದು. ಇದು ಗೊಬ್ಬರವನ್ನು ಕೇಳಲ್ಲ, ಕೆಮಿಕಲ್ ಸ್ಪ್ರೇಗಳನ್ನು ಕೇಳುವುದಿಲ್ಲ. ಇದರ ನಿರ್ವಹಣೆಗೆ ಕಾರ್ಮಿಕರ ಅಗತ್ಯವೂ ಸಹ ಇಲ್ಲ. ಏಕ ಬೆಳೆಯಾಗಿ ಬೆಳೆಯುವುದಾದ್ರೆ ಮಾತ್ರ 2 ವರ್ಷ ಸಾವಯವ ಪದ್ಧತಿಯಲ್ಲಿ ಇದರ ನಿರ್ವಹಣೆ ಮಾಡಬೇಕಾಗುತ್ತದೆ. ಇದರ ಮತ್ತೊಂದು ವಿಶೇಷ ಎಂದ್ರೆ ಇದಕ್ಕೆ ಪ್ರಾಣಿಗಳ ಕಾಟವೂ ಇಲ್ಲ, ಕಳ್ಳರ ಕಾಟವೂ ಇಲ್ಲ. ಇಷ್ಟೆಲ್ಲ ವಿಶೇಷವಿರುವ ಈ ಅಗರ್ ಕೃಷಿಯ ಬಗ್ಗೆ ನಮ್ಮ ಸಾಕಷ್ಟು ರೈತರಿಗೆ ಹೆಚ್ಚಿನ ಮಾಹಿತಿ ಇಲ್ಲ. ಹಾಗಾದ್ರೆ ಅಗರ್ ಮರ ಕೃಷಿಯ ಲಾಭಗಳು, ಬೇಸಾಯ ಪದ್ಧತಿಗಳ ಬಗ್ಗೆ ಒಂದೊಂದಾಗಿ ತಿಳಿಯೋಣ ಬನ್ನಿ. ಸಾಮಾನ್ಯವಾಗಿ ಅಗರ್ ಮರ 100 ಅಡಿ ಎತ್ತರ, 4 ಅಡಿ ಅಗಲದವರೆಗೂ ಬೆಳೆಯುತ್ತದೆ. ಇದರ ಎತ್ತರವನ್ನು ನಮ್ಮ ಅಗತ್ಯಕ್ಕೆ ತಕ್ಕಂತೆ ಪ್ರೂನಿಂಗ್ ಮಾಡಿಕೊಳ್ಳಬಹುದು. ನೆರಳು ಪ್ರದೇಶದಲ್ಲಿ 50 ರಿಂದ 60 ಅಡಿ ಎತ್ತರ ಬೆಳೆದ್ರೆ, ಬಿಸಿಲು ಪ್ರದೇಶದಲ್ಲಿ 25 ರಿಂದ 30 ಅಡಿ ಎತ್ತರ ಬೆಳೆಯುತ್ತದೆ. ಅಗರ್ನಲ್ಲಿ 3 ವಿಧವಾಗಿ ನೋಡುತ್ತೇವೆ: ಕಪ್ಪು, ಹಳದಿ ಹಾಗೂ ಬಿಳಿ ಬಣ್ಣ. ಕಪ್ಪು ಅಗರ್ಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇದ್ದು ಇದನ್ನು ಚಿಪ್ಸ್ ರೀತಿಯಲ್ಲಿ ಪಡೆಯಲಾಗುತ್ತದೆ. ಇನ್ನು ಹಳದಿ ಅಗರ್ಗೆ ಸ್ವಲ್ಪ ಮಟ್ಟಿಗೆ ಬೇಡಿಕೆ ಇದ್ದು ಬಿಳಿ ಅಗರ್ನಿಂದ ಎಣ್ಣೆ ತಯಾರಿಸಲಾಗುತ್ತದೆ. ಇದಕ್ಕೂ ಕೂಡ ಮಾರುಕಟ್ಟೆಯಲ್ಲಿ ಒಳ್ಳೆ ಬೇಡಿಕೆ ಇದೆ. ಮಾರುಕಟ್ಟೆಯಲ್ಲಿ 1 ಕೆಜಿ ಅಗರ್ ತೈಲಕ್ಕೆ 50,000 ದಿಂದ 1 ಲಕ್ಷ ರೂಪಾಯಿವರೆಗೂ ಬೆಲೆ ಇದೆ. 1 ಎಕರೆಗೆ 400 ರಿಂದ 500 ಮರಗಳನ್ನ ನಾಟಿ ಮಾಡಿದ್ರೆ ಕೋಟಿಗಳ ಲೆಕ್ಕದಲ್ಲಿ ಆದಾಯ ಗಳಿಸಲು ಸಾಧ್ಯವಿದೆ. ಇಂತಹ ಅಗರ್ ಅನ್ನು ನಾಟಿ ಮಾಡುವಾಗ ಸಸಿಗಳ ಆಯ್ಕೆಯನ್ನು ತುಂಬಾ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತದೆ. ಸಸಿಗಳ ವಿಷಯದಲ್ಲಿ ಮೋಸ ಹೋಗುವ ಸಂದರ್ಭಗಳು ಹೆಚ್ಚು. ಸಾಲಿನಿಂದ ಸಾಲಿಗೆ 10 ಅಡಿ ಅಂತರ, ಗಿಡದಿಂದ ಗಿಡಕ್ಕೆ 12 ಅಡಿ ಅಂತರದಲ್ಲಿ ನಾಟಿ ಮಾಡಬೇಕು. ಅಗರ್ ಮರ 10 ರಿಂದ 15 ವರ್ಷಗಳಲ್ಲಿ ಇಳುವರಿಗೆ ಸಜ್ಜಾಗುತ್ತದೆ. ಹಾಗಾಗಿ ಅಂತರ ಬೆಳೆಗಳನ್ನ ಬೆಳೆದು ಲಾಭಗಳನ್ನು ಪಡೆಯಬಹುದು.
ಅಗರ್ ಕೃಷಿಗೆ ಹೆಚ್ಚು ನೀರು ನಿಲ್ಲುವ ಭೂಮಿ, ಜವಳು ಭೂಮಿ ಸೂಕ್ತವಲ್ಲ. ಒಣ ಭೂಮಿ, ಮಲೆನಾಡು ಪ್ರದೇಶದಲ್ಲಿಯೂ ಬೆಳೆಯಬಹುದು. ಅಗರ್ ಬೆಳೆಗಳಿಗೆ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ. ಕಡಿಮೆ ನೀರಿನಲ್ಲಿ ಬೆಳೆಯಬಹುದು. ನಿತ್ಯ ಹರಿದ್ವರ್ಣ ಮರವಾದ್ದರಿಂದ ವರ್ಷ ಪೂರ್ತಿ ಹಸಿರೆಲೆಗಳು ಇದ್ದೇ ಇರುತ್ತದೆ. ಕೃಷಿ ತ್ಯಾಜ್ಯಗಳು ಸಹ ಹೆಚ್ಚು ಉತ್ಪತ್ತಿಯಾಗುತ್ತವೆ. ಅಗರ್ ಕೃಷಿಯಲ್ಲಿ ಟ್ವಿಸ್ಟ್ ಎಂದ್ರೆ ಈ ಮರ ನೇರವಾಗಿ ಯಾವುದಕ್ಕೂ ಕೆಲಸಕ್ಕೆ ಬರುವುದಿಲ್ಲ. ಇದನ್ನು ಕಡಿದು ಒಲೆಗೆ ಹಾಕಬಹುದಷ್ಟೇ. ಶ್ರೀಗಂಧದ ರೀತಿಯಲ್ಲಿ ಇಲ್ಲಿ ಸಹಜವಾಗಿ ಪ್ರಕ್ರಿಯೆ ನಡೆಯುವುದಿಲ್ಲ. ಇದಕ್ಕೆ ಬಾಹ್ಯ ಪ್ರಚೋದನೆ ಮಾಡಲೇಬೇಕು. ಅದು ಹೇಗಿದ್ರೆ ಮರಗಳಿಗೆ 8 ರಿಂದ 10 ವರ್ಷವಾದಾಗ ಇನಾಟ್ರೇಷನ್ ಮಾಡಿಸಬೇಕು. ಅಂದ್ರೆ ಮರಕ್ಕೂ ಬೂಸ್ಟರ್ ಡೋಸ್ ಅನ್ನ ಇಂಜೆಕ್ಟ್ ಮಾಡಬೇಕು. ಈ ಕಾರ್ಯವನ್ನ ಮಾಡಿದಾಗ ಮಾತ್ರ 2 ರಿಂದ 3 ವರ್ಷದಲ್ಲಿ ಅಗರ್ ಉತ್ಪತ್ತಿಯಾಗುತ್ತದೆ. ಅಸ್ಸಾಂ ಸೇರಿದಂತೆ ಕೆಲವು ಕಡೆ ಮಾತ್ರ ಕೀಟಗಳ ನೆರವಿನಿಂದ ನೈಸರ್ಗಿಕವಾಗಿ ಅಗರ್ ಉತ್ಪಾದನೆಯಾಗುತ್ತದೆ. ನಮ್ಮಲ್ಲಿ ಈ ಕಾರ್ಯ ಆಗದ ಕಾರಣ ನಾವು ಫಂಗಸ್ನಿಂದ ಪ್ರಚೋದಿಸಿದಾಗ ಮಾತ್ರ ಅಗರ್ ಉತ್ಪಾದನೆಯಾಗುತ್ತದೆ. ಈ ಬಗ್ಗೆ ರೈತರಿಗೆ ಅಗತ್ಯ ಮಾಹಿತಿಯನ್ನ ಕದಂಬ ಚಾರಿಟೇಬಲ್ ಟ್ರಸ್ಟ್ ನೀಡುತ್ತಿದೆ. ಅವರ ವೆಬ್ಸೈಟ್ ಮೂಲಕ ಹೆಚ್ಚಿನ ಮಾಹಿತಿ ಪಡೆಯಬಹುದು. ವೆಬ್ಸೈಟ್ನಲ್ಲಿರುವ ಫೋನ್ ನಂಬರ್ ಅನ್ನ ನೀವು ಸಂಪರ್ಕಿಸಬಹುದು. ರೈತ ಬಾಂಧವರೇ, ಅರಬ್ ಬೆಳೆ ಅತ್ಯಂತ ಲಾಭದಾಯಕ. ಈ ಬಗ್ಗೆ ತಿಳಿದು ಕೃಷಿ ಮಾಡಿದ್ರೆ ಕೋಟಿಗೆ ಬಾಳೋದ್ರಲ್ಲಿ ಅನುಮಾನವಿಲ್ಲ. ಆದ್ರೆ ತಾಳ್ಮೆ ತುಂಬಾ ಮುಖ್ಯವಾಗುತ್ತದೆ. ಈ ಬಗ್ಗೆ ಕದಂಬ ಚಾರಿಟೇಬಲ್ ಟ್ರಸ್ಟ್ ರೈತರಿಗೆ ಮಾಹಿತಿಯನ್ನ ನೀಡುತ್ತಿದೆ. ಈ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಲಾಗಿದೆ. ಅದನ್ನ ನೋಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಕೃಷಿ ಸಮಾಚಾರಕ್ಕಾಗಿ ನೋಡ್ತಾ ಇರಿ ಮೈಕ್ರೋಬಿ ಟಿವಿ. ಇದು ರೈತರ ಹಾದಿಯಲ್ಲಿ.